ಹಲೋ ಸ್ನೇಹಿತರೆ, ನಮಸ್ಕಾರ. ಜಾಕ್ 4 ಮಷಿನ್ ಆಯಿಲ್ ಚೇಂಜ್ ಮಾಡಬೇಕು ಯಾವ ತರ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಈ ತರ ಆಯಿಲ್ ಇರುತ್ತೆ, ಹೊಸ ಆಯಿಲ್. ಇದು ಯೂಸ್ ಆಗುತ್ತೆ. ಯೂಸ್ ಆದ ನಂತರ ಈ ಟೈಪ್ ಆಗುತ್ತೆ. ಈ ಟೈಪ್ ಆದ್ರೆ ನೋಡ್ಕೋಬೇಕು ಮಷಿನ್ ಆಯಿಲ್ ಚೇಂಜ್ ಬಂದಿದೆ ಅಂತ ಅರ್ಥ. ಇದನ್ನ ಈ ತರ ಬಂತಂದ್ರೆ ಆಯಿಲ್ ಚೇಂಜ್ ಮಾಡ್ಬೇಕಂತ. ಬನ್ನಿ ತೋರಿಸ್ತೀನಿ ಆಯಿಲ್ ಯಾವ ತರ ಆಗಿದೆ ಅಂತ. ಫಸ್ಟ್ ಮಷಿನ್ ಚಾಲು ಇದೆ, ಮಷಿನ್ ಆಫ್ ಮಾಡ್ಕೋಬೇಕು, ಇಲ್ಲಾಂದ್ರೆ ವೈರಿಂಗ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಮಷಿನ್ ಆಫ್ ಮಾಡ್ಬೇಕು. ಸೈಡ್ ಅಲ್ಲಿ ಸಾಮಾನ್ ಇಡಬೇಕು. ಸಾಮಾನ್ ಇಟ್ಟ ನಂತರ ಈ ಸೈಡ್ ಒಂದು ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ ಮೇಲೆ ಮಷೀನು ಕೂತ್ಕೊಳ್ಳುತ್ತೆ. ಇದ್ರ ಮೇಲೆ ಸ್ಟ್ಯಾಂಡ್ ಈ ಟೈಪ್ ಮಾಡ್ಬೇಕು. ಈ ಟೈಪ್ ಮಾಡಿದ ನಂತರ ಸ್ವಲ್ಪ ಹತ್ರ ಬಾ ವೀಕ್ಷಕರಿಗೆ ತೋರಿಸಿದ ಆಯಿಲ್ ತೋರ್ಸಿ ಹೆಂಗದಂತ. ಆಯಿಲ್ ತೋರ್ಸಿ, ಚೆನ್ನಾಗಿ ತೋರ್ಸಿ. ಆಯಿಲ್ ಈ ಟೈಪ್ ಇದೆ. ಆಯಿಲ್ ಈ ಟೈಪ್ ಆಗುತ್ತೆ. ಈ ಟೈಪ್ ಆದ ನಂತರ ಇಲ್ಲಿ ನೋಡಿ ಕಚರ ಎಷ್ಟಿದೆ, ಕಸ ಇದನ್ನೆಲ್ಲ ತೆಗಿಬೇಕು. ತೆಗೆದ ನಂತರ ಆಮೇಲೆ ಆಯಿಲ್ ಚೇಂಜ್ ಮಾಡ್ಬೇಕು. ಆಯಿಲ್ ಚೇಂಜ್ ಮಾಡಿದ ನಂತರ ಯಾವ ತರ ಮಷಿನ್ ವರ್ಕ್ ಆಗುತ್ತೆ, ಯಾವ ತರ ಇಲ್ಲ ಎಲ್ಲಾನು ತೋರಿಸ್ತೀನಿ, ನೋಡ್ರಿ ನೀವು. ಒರೆಸ್ಬೇಕು, ಇದೆಲ್ಲ ಗಲೀಜಿರುತ್ತೆ. ಸಾಮಾನು ಇಷ್ಟು ಗಲೀಜಾಗಿದೆ. ಬಟ್ಟೆ ಹೊಲಿಬೇಕಂತಂದ್ರೆ ಮಷಿನ್ಗಳು ಕರೆಕ್ಟ್ ಆಗಿರ್ಬೇಕು. ನಮಗೂ ಮಷಿನ್ ಕರೆಕ್ಟ್ ಇದ್ರೆ ಎಲ್ಲ ಕರೆಕ್ಟ್. ನಮಗೂ ಅಷ್ಟು ನೋಡ್ಕೋಬೇಕು. ನಾವು ಮಕ್ಳು ತರ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಷಿನ್. ಯಾವುದೇ ಕೆಲಸ ಮಾಡ್ಬೇಕಂತಂದ್ರೆ ನಿಯತ್ತಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಕೆಲಸ ಆಗುತ್ತೆ. ಹೋಲಿಸ್ಕೊಂಡೊಳಗ ಹೇಳ್ರಿ, ಆಯಿಲ್ ಈ ಟೈಪ್ ಆಗ್ಯದ. ಆಯಿಲ್ ಆ ಕಡೆ ತೋರಿಸಿ ವೀಕ್ಷಕರಿಗೆ ಆಯಿಲ್ ಹೆಂಗಾಗ್ಯದ ಅಂತ ಗೊತ್ತಾಗಲಿ. ಆಯಿಲ್ ಪೂರ ಸುಟ್ಟದ ಆಯಿಲ್. ಇದನ್ನ ತೆಗಿಬೇಕು. ಇವಾಗ ತೆಗೆದು ಹೊಸ ಆಯಿಲ್ ಹಾಕ್ಬೇಕು. ಹೊಸ ಆಯಿಲ್ ಹಾಕಿದ ನಂತರ ಮಷಿನ್ ಹೆಂಗ್ ಓಡ್ತದ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ಆ ಕಡೆ ಮುಂದೆಯಿಂದ ಹಸಿರ ಇರ್ತದೆ. ಇಲ್ಲೆಲ್ಲ ಸಾಫ್ ಮಾಡ್ಕೋಬೇಕು. ಎಲ್ಲಾಟ ಸಾಫ್ ಮಾಡಿದ್ವಿ ಮಿಷಿನ್ ಚಂದ ಇರ್ತದ. ಸಾಫ್ ಮಾಡಿದ್ಗಳಿಗೆ ನೋಡ್ಕೋಬೇಕು. ಎಲ್ಲೆಲ್ಲಿ ಏನೇನಿಲ್ಲ ಎಲ್ಲ ತಗೋಬೇಕು. ಎಲ್ಲ ತೆಗೆದ್ರೆ ಮಷಿನ್ಗಳು ಚಲೋ ಓಡ್ತಾವ. ಹಂಗೆ ಸುಮ್ಮನೆ ಮಷಿನ್ ಹೊಡ್ಕೊಂತ ಕುಂತ್ರ ಯಾವ್ದು ಉಪಯೋಗ ಇಲ್ಲ. ಮಷಿನ್ ಜಲ್ದಿ ಕೆಡ್ತಾವ, ಕೆಲ್ಸಕ್ಕೆ ಬರಂಗಿಲ್ಲ, ವೇಸ್ಟ್ ಆಗ್ತಾವ. ನಾಳೆಗೆ ವೇಸ್ಟ್ ಆಯ್ತಂದ್ರ ಮಷಿನ್ ಮತ್ತೆ ಬಟ್ಟೆ ಹೊಲಿಬೇಕಿರ್ತಾವ. ನೋಡ್ರಿ ಎಷ್ಟು ಕಚರ ಅದ. ಎಲ್ಲ ಕಚರ ಸಾಫ್ ಮಾಡ್ಬೇಕು. ಇವಾಗ ಎಲ್ಲ ಸಾಫ್ ಮಾಡಿದ ನಂತರ ನೋಡಿ ಹೆಂಗ ಎಲ್ಲ ಕಚರ ಹಿಂಗೆಲ್ಲ ಇರ್ತದ. ಎಲ್ಲ ತೆಗಿಬೇಕು. ಎಲ್ಲ ತೆಗೆದ್ರೆ ಕೆಲಸ ಸಾಫ್ ನೀಟ್ ಆಗುತ್ತೆ. ಸಾಫ್ ಮಾಡ್ಬೇಕು. ಫಸ್ಟ್ ಮಷಿನ್ ನೀಟ್ ಆಗಿರ್ಬೇಕು. ಮಷಿನ್ ನೀಟ್ ಇದ್ರೆ ಕೆಲಸ ನೀಟ್ ಆಗುತ್ತೆ. ಮೊದಲು ಸಾಮಾನುಗಳು ಕರೆಕ್ಟ್ ಆಗಿರ್ಬೇಕು. ಯಾವುದೇ ಆಗ್ಲಿ ವಸ್ತು ನೀಟ್ ಆಗಿದ್ರೆ ನೋಡಿ ಎಷ್ಟು ಕಚರ ಅದ. ಕಸ ಕಡ್ಡಿ ಎಲ್ಲ ತೆಗಿಬೇಕು. ಶೇಟ್ ಕಸ ಕಡ್ಡಿ ಎಲ್ಲ ಜಮಾ ಆಗಿರ್ತದೆ. ಎಲ್ಲ ಮಷಿನ್ ನೀಟ್ ಇದ್ರೆ ಎಲ್ಲ ನೀಟ್ ಹಾಕೋ. ಮನುಷ್ಯ ಆರೋಗ್ಯವಾಗಿದ್ರೆ ಏನಾದ್ರೂ ಮಾಡ್ಬೋದು. ಮನುಷ್ಯನೇ ನೀಟ್ ಆಗಿರ್ಲಿಲ್ಲ ಅಂತಂದ್ರೆ ಏನ್ ಮಾಡಕ್ ಆಗಲ್ಲ. ಆ ಕಡೆ ಬಾಪ್ ಸ್ವಲ್ಪ ಇಂದ ಶಿಫ್ಟ್ ಮಾಡ್ಬೇಕು. ಎಲ್ಲ ಸಾಫ್ ಆದಗಳಿಗೆ ಸಾಫ್ ಆಯ್ತಂದ್ರೆ ಸೇಫ್ ಮಾಡಿಬಿಡ್ಬೇಕು. ಆಯ್ತು, ಫಿಟ್ ಮಾಡ್ಬೇಕು. ಇದು ಆದ ನಂತರ ಏನಿಲ್ಲ, ಸೀದಾ ಆಯಿಲ್ ಚೇಂಜ್ ಮಾಡೋದಂದೇ ಕೆಲಸ. ಗಾಡಿ ಇದ್ದಂಗೆ ಇದನ್ನ 2 ವೀಲರ್ ಬೈಕ್ ಇದ್ದಂಗ ತಿಂಗಳ ಅಥವಾ 2 ತಿಂಗಳಿಗೆ ಒಂದ್ಸರ ಆಯಿಲ್ ಚೇಂಜ್ ಮಾಡ್ಕಂತಿದ್ರೆ ಕರೆಕ್ಟ್ ಆಗಿರುತ್ತೆ. ಮಷಿನ್ ನೀಟಾಗಿ ವರ್ಕ್ ಆಗುತ್ತೆ, ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಏನ್ ಮಷಿನೇ ಪ್ರಾಬ್ಲಮ್ ಆಗಂಗಿಲ್ಲ. ನೋಡ್ರಿ ಯಾವ ತರ ಹೋಗುತ್ತೆ. ಇವಾಗ ಕೆಳಗಡೆ ಇಲ್ಲಿ ನಟ್ ತೋರಿಸಿದ್ದು. ಇಲ್ಲಿ ಒಂದು ನಟ್ ಇದೆ, ನೀ ಕರೆಕ್ಟ್ ಆಗಿ ಹಿಡ್ಕಪ್ಪ. ಈ ನಟ್ ಬಿಚ್ಚಬೇಕು. ಈ ನಟ್ ಬಿಚ್ಚಿದ ನಂತರ ಸೀದಾ ಕೆಳಗೆ ಹೋಗುತ್ತೆ. ಅದೇನಿಲ್ಲ, ಒಂದು ಅಯಸ್ಕಾಂತ ಇರುತ್ತೆ, ಒಂದು ನಟ್ ಇರುತ್ತೆ. ಅದನ್ನ ನಟ್ಟು ಹಿಂಗ್ ತೆಗಿಬೇಕು. ತೆಗಿತಂದ್ರೆ ಕೆಳಗೆ ಬರುತ್ತೆ. ಕೆಳಗೆ ತೋರ್ಸಪ್ಪ ಅವ್ರಿಗೆ ಎಲ್ಲಿ ಬರ್ತದ. ಸೀದಾ ಬರ್ತಿರುತ್ತೆ. ಜರ ನಿಚೆ ಈ ಕೆಳಗಿಡಕ್ಕೆ ಕಾಜ. ಅಲ್ಲಿ ನೋಡ, ಇಲ್ಲಿ ಬರಕತ್ತದ. ಎಲ್ಲ ಟೈಲ್ ಸಾಫ್ ಆಗ್ತದೆ. ಇವಾಗ
ಆಯಿಲ್ ಸಾಫ್ ಆಯ್ತಂದ್ರ ಏನಿಲ್ಲ ಸೀದಾ ತೆಗಿಯೋದು, ಹೊಸ ಆಯಿಲ್ ಹಾಕ್ಬಿಡೋದು. ಬರಾಜೆ ಆ ಟೈಪ್ ಆಗುತ್ತೆ ಆಯಿಲ್. ಯೂಸ್ ಆಗಿದ್ದದು. ಯೂಸ್ ಆಗ್ಲಾರ್ದ ಆಯಿಲ್ ಬೇರೆದಿದೆ, ಅದನ್ನು ತೋರಿಸ್ತೀನಿ. ಅದ್ರಾಗ ಅರ್ಧ ಹಾಕಿ ಮತ್ತೆ ಅರ್ಧ ಹಿಡ್ಕ, ಅದು ಡಕ್ಕನ್ ಮುಚ್ಚ ಮೊದಲು. ಯೂಸ್ ಆಗೋದ ಆಯಿಲ್ ಅದು, ಯೂಸ್ ಆಗ್ಲಾರ್ದ ಇರೋದು ಇದು. ಟೈಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಕ್ಲೀನ್ ಮಾಡ್ಕೊಂಡ್ರೆ ಮಷಿನ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಮತ್ತೆ ಟೈಮ್ ಕೆಲಸ ಹಿಡಿಯುತ್ತೆ. ಮತ್ತೆ ಬೇಗ ಮಷಿನ್ ಖರಾಬ್ ಆಗ್ಬಾರ್ದು. ಮೊದಲ ಮಷಿನ್ ಕರೆಕ್ಟ್ ಆಗಿರ್ಬೇಕು. ಮಷಿನ್ ಕರೆಕ್ಟ್ ಆಗಿತ್ತಂದ್ರೆ ಎಲ್ಲಾನು ಕರೆಕ್ಟ್ ಆಗುತ್ತೆ ಕೆಲಸ. ಯಾವ್ದಾಗ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮನುಷ್ಯ ಕೆಲಸ ಮಾಡ್ತಾನೆ. ಅದೇ ತರ ಮಷಿನ್ ಕರೆಕ್ಟ್ ಆಗಿಟ್ರೆ ಬಟ್ಟೆಗಳೆಲ್ಲ ಚೆನ್ನಾಗಿ ಬೀಳುತ್ತೆ. ಮಷಿನ್ ಕಟ್ ಮಾಡಿ ಎಡಿಟ್ನಾಗ ಎಲ್ಲ ಕಟ್ ಮಾಡ್ಕೊಂತೀನಿ ನಾನೆಲ್ಲ. वो चिंदे ला रहे सर. चल चल कर चल कर ಚಲ್ವಾ. ಕ್ಲೀನಾಗಿ ಒರೆಸ್ಬೇಕು. ಎಲ್ಲ ಕರೆಕ್ಟಾಗಿ ಎಲ್ಲ ನೀಟಾಗಿ ಒರೆಸಿದ ನಂತರ ಅದಾದ ನಂತರ ಆಯಿಲ್ ಇರುತ್ತೆ ಇನ್ನೂ ಸ್ವಲ್ಪ ಗಲೀಜ್, ಅದನ್ನೆಲ್ಲ ತೆಗಿಬೇಕಿದು ಫಸ್ಟ್. ಮಷಿನ್ ಕರೆಕ್ಟ್ ಆಗಿತ್ತಂದ್ರೆ ಎಲ್ಲ ಕರೆಕ್ಟಾಗಿ ಆಗ್ತದೆ ಕೆಲಸ, ವರ್ಕ್ ಆಯ್ತು. ಮತ್ತೆ ಇದಕ್ಕೆ ಏನು ಮಾಡ್ಬೇಕು, ಹಿಂಗೆ ಮುಚ್ಚಿ ಬಿಡ್ಬೇಕಿದು. ಮುಚ್ಚಿ ಹೊಸ ಇಲ್ಲ ಹಾಕಿಬಿಟ್ರೆ ಆಯ್ತು, ಮಷಿನ್ ಚಾಲು ಆಗ್ತದ. ಆಯ್ತು, ಈ ಟೈಪ್ ಮುಚ್ಚೋದು ಐಸ್ಕೊಂತಿರುತ್ತಂತ ಗಮ್ಮು ಕರೆಕ್ಟಾಗಿ ಹಾಕ್ಬೇಕು. ಕರೆಕ್ಟ್ ಆಗೈತೆ ಅಂದ್ರೆ ಆಯ್ತು. ಇವಾಗ ಜಿಕ್ಕಿ ಅಂತ ಇರುತ್ತೆ ಇದ್ರ ಮೇಲೆ ಬಾಟಲು. 120-130 ರೂಪಾಯಿ ಬೀಳುತ್ತೆ. ಇದು ತರ್ಬೇಕು ನೀವು, FM ಅಂಗಡಿಯಲ್ಲಿ ಸಿಗುತ್ತೆ. ಪಾಯ್ತತ್ವ ತೋರ್ಸಪ್ಪ ವೀಕ್ಷಕರಿಗೆ. ಪೂರ್ತಿ ಹಾಕ್ಬೇಕಿದು ಆಯಿಲ್. ಈ ಟೈಪ್ ಆಯಿಲ್ ಹಾಕ್ಬೇಕು. ಇದು ಆಯಿಲ್ ಹಾಕಿದ್ರೆ ಆಯ್ತು, ಮಷಿನ್ ತಾನೇ ಚಾಲು ಆಗುತ್ತೆ. ಅರ್ಧ ಲೀಟ್ರ್ ಆಯಿಲ್ ಐತೆ ಇದು. ಅರ್ಧ ಲೀಟ್ರ್ ಆಯಿಲ್ ಯೂಸ್ ಆಗುತ್ತೆ ಇದಕ್ಕೆ. ಅರ್ಧ ಲೀಟ್ರ್ ಆಯಿಲ್ ಹಾಕಿದ್ವಿ. ಈಗ ನೋಡಿ ಎಷ್ಟು ವೈಟ್ ಕಾಣಕತ್ತದ ಮಷಿನ್. ಅದು ಯೂಸ್ ಆಗ್ಲಾರ್ದಾಗಲಿ ಇದ್ರಾಗ ತುಂಬಿಟ್ಬಿಟ್ಟು ದೋಸ್ತ. ಆಯ್ತು, ಇಷ್ಟೆಲ್ಲ ಹಾಕಿದ್ವಿ. ಇದು ಹಾಕಿದ ನಂತರ ಮಷಿನ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಎಲ್ಲ ಸ್ಮೂತಾಗಿ ವರ್ಕ್ ಆಗುತ್ತೆ ಅದೆಲ್ಲ ತೋರಿಸ್ತೀನಿ ನಿಮ್ಗೆ. ಬನ್ನಿ ನೋಡಿ. ಆಯ್ತು ನೋಡಿ, ಶಿಫ್ಟ್ ಆಯ್ತು, ದೂರ ಹೋಗ್ತದೆ. ರೈಟ್, ಮಷಿನ್ ಅಂತ ಸ್ಟಾರ್ಟ್ ಆಯ್ತು. ಇವಾಗ ಯಾವ ಥರ ಹಾಕಿ ಯಾವ ಥರ ಇದು ಮಾಡ್ಬೇಕು ತೋರಿಸ್ತೀನಿ. ಆಯ್ತು, ಇವಾಗೆಲ್ಲ ಕಂಪ್ಲೀಟ್ ಆಯ್ತು. ಮಷಿನ್ ಆಯಿಲ್ ಚಾಲು ಮಾಡೋದಾಯ್ತು, ಎಲ್ಲ ಆಯ್ತು. ಮಷಿನ್ ಚಾಲು ಮಾಡೋಣ. ಮಷಿನ್ ಚಾಲು ಮಾಡಿದಾಗ ಒದ್ದು ತೋರಿಸ್ತೀನಿ ಹೆಂಗಾಗಿದೆ ಅಂತ, ಮಷಿನ್ ಎಷ್ಟು ಸ್ಮೂತ್ ವರ್ಕ್ ಆಗುತ್ತೆ ಅಂತ. ಚಾಲು ನಂತರ ಗೊತ್ತಾಗುತ್ತೆ. ಈ ಸೈಡ್ ಬಂದು ಎಲ್ಲ ಚಂದ ಕಾಣಲಿ. ಇದು ಬಾಬಿನ್, ಇದು ಕೇಸು ಯಾವ ತರ ಇಡ್ಬೇಕಂತ ತೋರಿಸ್ತೀನಿ. ಇದು ಇಲ್ಲಿ ಕೆಳಗಡೆ ಹೋಗುತ್ತೆ. ಇದು ಹೋದ ನಂತರ ಇಷ್ಟು ಹಾಕ್ಬೇಕು. ಇಷ್ಟು ಹಾಕಿ ಇದು ದಾರ, ಇದನ್ನ ಇಲ್ಲಿ ಹಾಕಪ್ಪ. ಫಸ್ಟ್ ತೋರ್ಸೋಣ. ಈ ಟೈಪ್ ಹಾಕೊಂಡು ಇಲ್ಲಿ ಹಾಕೋಬೇಕು. ಇಲ್ಲಿ ಹಾಕೊಂಡೆ, ಇಲ್ಲಿ ಹಾಕೊಂಡ ನಂತರ ಇಲ್ಲಿ ಬರ್ಬೇಕು. ಇಲ್ಲಿಂದ ಹತ್ರ ಬಾ, ಇಲ್ಲಿ ಹಾಕಿ ಈ ಟೈಪ್ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬಂದು ಈ ಟೈಪ್ ಮಾಡ್ಕೊಂಡು ಇಲ್ಲಿ ಮೇಲೆ ಮತ್ತೊಂದು ಹಾಕ್ಬೇಕಿದು. 12 ತಲೆ ಹಾಕಿದ್ರೆ ಮಷಿನ್ ಚಾಲು ಆಗುತ್ತೆ. 1 ತಲೆ ಹಾಕಿದ್ರೆ ಮಷಿನ್ ಚಾಲು ಆಗಲ್ಲ. ಯಾರ್ಯಾರ ಹತ್ರ ಜಾಕ್ 4 ಮಷಿನ್ ಅದ, ಜಾಕ್ 4, ಜಾಕ್ 5, ಜಾಕ್ 6 ಯಾವುದೇ ಆಗಲಿ ಮಷಿನ್ಗೆ ಒಂದೇ ತರ ಆಯಿಲ್ ಚೇಂಜ್ ಮಾಡೋದಿರುತ್ತೆ. ಬೇರೆದು ಯಾವುದು ಇರಂಗಿಲ್ಲ. ಸೇಮ್ ಇದೇನು ಮೆಥಡ್ ಇದೆ ಅದೇ ಟೈಪ್ ಮೆಥಡ್ ಚಾಲು ಇರುತ್ತೆ. ಈ ತರ ಹಾಕಿ ತೆಗೆದು ಯೂಸ್ ಮಾಡ್ಕೊಂಡು ಹೊಲ್ದು ನೋಡ್ಬೇಕು ಎಷ್ಟು ಸ್ಮೂತ್ ಚಾಲು ಆಗಿದೆ ಅಂತ ನೋಡ್ಬೇಕು. ಚಾಲು ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ನೈಸ್ ಚಾಲು ಆಗಿದೆ, ಸ್ಮೂತ್ ಆಗಿದೆ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ಒತ್ತಿ. ಹಾಗೆ ನಮ್ಮದು ಪ್ರೀತಿಯ ಕಮೆಂಟು ಮತ್ತು ಒಂದು ಲೈಕ್ ಮಾಡುವ ಮುಖಾಂತರ ಉರಿದುಂಬಿಸಿ. ಇಷ್ಟ ನೋಡಿ. ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಯ್ ನಮಸ್ಕಾರ. ಮುಂದಿನ ವಿಡಿಯೋನ ಮತ್ತೆ ಸಿಗೋಣ.